ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಹೊಸ ವರ್ಷ ಆದಮೇಲೆ ಸಾಟರ್ಡೆ 3ನೇ ತಾರೀಕು ಫುಲ್ ಮೂನ್ ಇತ್ತಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಫುಲ್ ಮೂನ್ ಇತ್ತು. ಅದೇ ಯುನಿಲೆಟ್ನಲ್ಲಿ ಆಫರ್ ಇದೆ ಅಂದ್ಬಿಟ್ಟು ಮಾರ್ತಳ್ಳಿಲಿ, ಅದಕ್ಕೆ ಹೋಗೋಣ ಅಂತ ಹೊರಟ್ವಿ ಎಲ್ಲರೂ. ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು. ಅಲ್ಲಿ ನೋಡಿದರೆ ನನಗೆ ಕುಕ್ಕರ್ ಬೇಕಾಗಿತ್ತು. ನಾನು ಯಾವಾಗ ಪ್ರೆಸ್ಟೀಜೇ ಯೂಸ್ ಮಾಡೋದು. ಅದನ್ನು ನೋಡೋಣ ಅಂತ ಹೋದರೆ ಅದರಲ್ಲಿ ಯಾವ ಆಫರು ಇರಲಿಲ್ಲ. ಸುಮ್ಮನೆ ಇನ್ಸ್ಟಾಗ್ರಾಮಲ್ಲೇ ಅಡ್ವರ್ಟೈಸ್ ಹಾಕ್ತಾರೆ ಬರಲಿ ಅಂತ. ನೋಡಿದ್ರೆ ಅಲ್ಲಿ ದೊಡ್ಡ ದೊಡ್ಡ ಐಟಮ್ಸ್ಗೆ ಅಷ್ಟೇ ಆಫರ್ ಇದ್ದಿದ್ದು, ಚಿಕ್ಕದಕ್ಕೆ ಏನೂ ಇರಲಿಲ್ಲ ಮತ್ತು ಸೆಲೆಕ್ಷನೂ ಇರಲಿಲ್ಲ. ಎಲ್ಲ ಒಂದೊಂದೇ ಪೀಸ್ ಇತ್ತು. ನನಗೇನೋ ಇಷ್ಟ ಆಗಲಿಲ್ಲ. ಸುಮ್ಮನೆ ಅದು ಫೇಕ್ ಅನಿಸುತ್ತೆ, ಯಾವ ಆಫರು ಇಲ್ಲ, ಏನೂ ಇರಲಿಲ್ಲ. ಅದಾದಮೇಲೆ ನಾವು ಊಟ ಮಾಡೋಣ ಅಂತ ಹೋಟೆಲ್ಗೆ ಹೋದ್ವಿ. ಅಲ್ಲೇ ಊಟ ಮಾಡ್ಕೊಂಬಂದ್ವಿ. ಇವರಿಬ್ಬರು ವೆಜ್ ಬಿರಿಯಾನಿ ತಿಂದರು. ನಾನು ಮತ್ತು ಧೃತಿ ರೋಟಿ ಮತ್ತು ಪನ್ನೀರ್ ಕರಿ ತೊಗೊಂಡ್ವಿ. ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರೊಳಗೆ 10:30 ಆಯಿತು. ಇವಳು ಅಲ್ಲೇ ಬಿಗ್ ಬಾಸ್ ನೋಡ್ತಾಯಿದ್ಲು ಧೃತಿ. ಅದಾದಮೇಲೆ ನೆಕ್ಸ್ಟ್ ಡೇ ಧೃತಿಗೆ ರಜೆ ಇದ್ದಿದ್ದರಿಂದ ಜುಡಿಯೋ ಆಫರ್ ಇದೆ ಅಂತ ಬಂದ್ವಿ. ನೋಡಿ, ಇಲ್ಲಿ ಎಲ್ಲ ಕೆಲವು ಟಾಪ್ಸು 199, 399, 299 ಅಂತೆಲ್ಲ ಆಫರ್ ಇದೆ. ಇದು ನೋಡಿ, ಇದೆಲ್ಲ 499. ಓಕೆ, ಕೆಲವು ಆಫರ್ ಇದೆ, ತೊಗೊಬೋದು. ಆದರೆ ನಮ್ಮ ಸೈಜ್ ಸಿಗೋಲ್ಲ, ಯಾಕೆಂದರೆ ಎಲ್ಲ ಸೆಲೆಕ್ಟೆಡ್ ಆಗಿಬಿಟ್ಟಿರ್ತದೆ. ನೋಡಿ, ಸ್ಲಿಪ್ಪರು 149 ಮತ್ತು 299 ಅಂತೆಲ್ಲ ಇದೆ. ಅದರಲ್ಲಿ ಯಾವುದೂ ಚೆನ್ನಾಗಿಲ್ಲ, ಎಲ್ಲ ಆರಿಸ್ಬಿಟ್ಬಿಟ್ಟಿದ್ದಾರೆ. ಸೈಜು ಸಿಗೋಲ್ಲ. ಮತ್ತು ಕುರ್ತಿ ಎಲ್ಲ 200, ಆದರೆ ಅದು ಕ್ವಾಲಿಟಿನೇ ಇರಲಿಲ್ಲ, ತುಂಬ ತೆಳುಗಿತ್ತು. ಮೇಕಪ್ ಐಟಮ್ಸ್ಗೆ ಯಾವುದೂ ಆಫರ್ ಇಲ್ಲ. ಸುಮ್ಮನೆ ವೇಸ್ಟು. ಹೋಗಿದ್ದಕ್ಕೆ ಒಂದೆರಡು ಟಾಪ್ ತೊಗೊಂಡ್ಬಂದ್ವಿ ಅಷ್ಟೇ. ಅದಾದಮೇಲೆ 6th ಸಂಕಷ್ಟಿ ಇತ್ತು, ಗಣೇಶ ಚತುರ್ಥಿ, ಸಂಕಷ್ಟಹರ ಚತುರ್ಥಿ ಇದ್ದಿದ್ದರಿಂದ ನಾನು ಪ್ರತಿ ತಿಂಗಳು ಸಂಕಷ್ಟಿ ಮಾಡ್ತೀನಿ. ಈ ಸಲ ಮಂಗಳವಾರ ಬಂದಿದ್ದರಿಂದ ತುಂಬ ಚೆನ್ನಾಗಿದ್ರು. ನಾನು ಪ್ರತಿ ತಿಂಗಳು ಉಪವಾಸ ಇದು ಮಾಡ್ತೀನಿ. ಅದಕ್ಕೆ ಅದಾದಮೇಲೆ ನೆಕ್ಸ್ಟ್ ಡೇ ಕೊಬ್ಬರಿ ಸಿಪ್ಪೆ ತೆಗಿಯೋಣ ಅಂದ್ಬಿಟ್ಟು ಎಲ್ಲನೂ ನೆನೆ ಹಾಕಿದ್ದೆ. ನೋಡಿ, ಈ ಥರ ಒಂದು ದೊಡ್ಡ ಬೇಸಿನಲ್ಲಿ ಬಟ್ಟೆ ನೆನೆಸ್ಬಿಟ್ಟು ಈ ಥರ ನೆನೆಸ್ಬೇಕು. ಅದಾದಮೇಲೆ ಚಾಕುನಲ್ಲಿ ಹರಿದ್ರೆ ಬರುತ್ತೆ, ಸಿಪ್ಪೆ ನೀಟಾಗಿ ಬರುತ್ತೆ. ಅದು ಈಸಿ, ಅದು ಮಾಡೋದಕ್ಕೆ. ನೋಡಿ, ಈ ಥರ ನೋಡಿ, ಹಿಂಗೆ ಸಿಪ್ಪೆ ತೆಗಿತಾ ಇದ್ದೀನಿ. ಅದು ಏನು ತುಂಬ ಟೈಮ್ ಹಿಡಿಲಿಲ್ಲ ನನಗೆ, ಬೇಗನೆ ಆಯಿತು. ಈ ಸಲ ಲೇಟ್ ಆಯಿತು ಹಚ್ಚಿದ್ದು. ಈ ಸಲ 8th ಆದರೂ ನಾನು ಹಚ್ಚೇ ಇರಲಿಲ್ಲ. ನೋಡಿ, ಈ ಥರ ಎಲ್ಲ ಸಿಪ್ಪೆ ಇಟ್ಟಿದ್ದೆ. ಈ ಥರ ಸಿಪ್ಪೆ ಎಲ್ಲ ತೆಗೆದು ಇಟ್ಟರೆ ಅದು ಡ್ರೈ ಆಗಿಬಿಡುತ್ತೆ. ನಾವು ನೆನೆಸಿದ್ರೆ ಮೆತ್ತಗಾಗುತ್ತೆ, ಆ ಥರ ಎಲ್ಲ ಏನಿಲ್ಲ. ಅದಾದಮೇಲೆ ನಾನು ಈ ಥರ ಹೆಳ್ಗೆ ಮಣೆ ಅಂತ ಬರುತ್ತೆ, ಹಳ್ಳಿ ಸೈಡೆಲ್ಲ ಇದಿರುತ್ತೆ, ಕಾಯಿ ತುರಿಯೋಕ್ಕೆ. ಮತ್ತು ಹಳ್ಳಿಲೆಲ್ಲ ಹಿಂಗೆ ಕೂತ್ಕೊಂಡು ಹಚ್ತಾರೆ. ನನಗೆ ಅದರಲ್ಲೇ ಹಚ್ಚೋಕ್ಕೆ ಇಷ್ಟ, ಯಾಕೆಂದರೆ ಚಾಕುನಲ್ಲಿ ಹಚ್ಚೋಕ್ಕಾಗಲ್ಲ, ಇವು ಗಟ್ಟಿಗಿರುತ್ತಲ್ಲ, ಅದಕ್ಕೋಸ್ಕರ. ಪ್ರತಿ ವರ್ಷ ಹೊಸ ವರ್ಷ ಬಂದು ನೆಕ್ಸ್ಟ್ ಡೇನೇ ಹಚ್ಚಿಬಿಡ್ತಾಯಿದ್ದೆ. ಈ ಸಲ 7th ಆದರೂ ನಾನು ಹಚ್ಚೋಕ್ಕೆ ಆಗಿರಲಿಲ್ಲ, ಟೈಮೇ ಸಿಕ್ಕಿರಲಿಲ್ಲ. ಅದು ಇದು ಕೆಲಸ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಅದಾದಮೇಲೆ ನೋಡಿ, ಈ ಥರ ಎಲ್ಲ ಹಿಂಗೆ ಕಟ್ ಮಾಡ್ಕೊಬೇಕು. ಹಿಂಗೆ ಕಟ್ ಮಾಡಿ ಈ ಥರ ನೋಡಿ, ಹಿಂಗೆ ಬರುತ್ತೆ. ಇಷ್ಟೆಲ್ಲ ಕಟ್ ಮಾಡಬೇಕು. ನಾನು ಅದಾದಮೇಲೆ ಬೆಲ್ಲ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಲ್ಲ ಅದು ಪುಡಿ ಆಗಿಬಿಡುತ್ತೆ, ಫಸ್ಟೇ ಸಣ್ಣ ಕಟ್ ಮಾಡೋಕ್ಕಾಗಲ್ಲ. ಈ ಥರ ದಪ್ಪ ಕಟ್ ಮಾಡಿ ಒಣಗಿಸ್ಬಿಟ್ಟು ಅದಾದಮೇಲೆ ಈ ಥರ ಕಟ್ ಮಾಡಬೇಕು. ಇದು ಸಹ ದಪ್ಪ ಇದೆ, ಇನ್ನೂ ಸಣ್ಣ ಕಟ್ ಮಾಡಬೇಕು. ಇನ್ನೂ ಸಣ್ಣಕ್ಕೆಲ್ಲ ಕಟ್ ಮಾಡಿ ಇದು ಮಾಡಬೇಕು. ಅದಾದಮೇಲೆ ನನ್ನ ಫ್ರೆಂಡ್ ಮನೇಲಿ ಈ ಸಲ ಕಿಟ್ಟಿ ಪಾರ್ಟಿ ಇತ್ತು. ಅವರು 7th ಕಿಟ್ಟಿ ಪಾರ್ಟಿ ಇಟ್ಟಿದ್ರು. ಇದು ನೋಡಿ, ನನ್ನ ಫ್ರೆಂಡ್ ಮೊಮ್ಮಗು, ಅದ್ರ ಕೈಲಿ ಲಕ್ಕಿ ಡಿಪ್ ಎತ್ತಿಸ್ತಾಯಿದ್ವಿ. ಪ್ರತಿ ವರ್ಷ ನಾವೇ ಎತ್ತುತ್ತಾಯಿದ್ವಿ, ಪ್ರತಿ ತಿಂಗಳು. ಈ ಸಲ ಒಂದು ಚಿಕ್ಕ ಮಗು ಬಂದಿತ್ತು, ಅದ್ರ ಕೈಲಿ ಎತ್ತಿಸ್ತಾಯಿದ್ವಿ. ನೋಡಿ, ಇದು ಅವ್ರ ಅಜ್ಜಿ. ಈ ಸಲ ಎಲ್ಲರೂ ಪ್ಯಾಂಟ್ ಶರ್ಟ್ ಅಂತ ಹೇಳಿದರು, ಅದಕ್ಕೋಸ್ಕರ ಎಲ್ಲ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ವಿ. ಅವ್ರ ಮನೇಲಿತ್ತು ಈ ಸಲ ಕಿಟ್ಟಿ ಪಾರ್ಟಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಬ್ಬರು ಮನೆಗೆ ಬಂದಿದೆ. ಅದಾದಮೇಲೆ ಇದು ನೋಡಿ, ನಮ್ಮ ಗಾನ ಈ ಸಲ ಕ್ರಿಕೆಟಿಗೆ ಸೇರಿಕೊಂಡಿದ್ದಾಳೆ, ಕ್ರಿಕೆಟ್ ಕೋಚಿಂಗ್ ಸೇರಿಕೊಂಡಿದ್ದಾಳೆ ಅವಳು. ಇದು ಫಸ್ಟ್ ಡೇ. ಅವಳಿಗೆ ಬೌಲಿಂಗು ಪ್ರಾಕ್ಟೀಸ್ ಮಾಡೋಕ್ಕೆ ಕೊಟ್ಟಿದ್ದರು, ಇನ್ನೂ ಅದರದ್ದು ಯೂನಿಫಾರ್ಮ್ ಎಲ್ಲ ಕೊಟ್ಟಿಲ್ಲ. ನೋಡಿ, ಅವರು ಹೇಳ್ತಾ ಇದ್ದಾರೆ ಯಾವ ಥರ ಮಾಡಬೇಕು ಅಂತ. ತುಂಬ ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ. ನಾನೇನೋ ದೊಡ್ಡವ್ರು ಅಷ್ಟೇ ಅಂದ್ಕೊಂಡಿದ್ದೆ. ನೋಡಿ, ಎಷ್ಟು ಚಿಕ್ಕ ಮಕ್ಕಳು ಇದ್ದಾರೆ ಅಂದರೆ ತುಂಬ ಜನ ಇದ್ದರು ಮಾತ್ರ.
ಇದೆಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲಿ 8 ಆಯಿತು. ಅದಾದಮೇಲೆ ಗಾನಾಗೆ ಕ್ರಿಕೆಟಿಗೆ ಶೂ ಬೇಕಾಗಿತ್ತು ಅಂತ ಇದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಿ. ನನಗೆ ಶಾಪ್ ಹೆಸರು ಗೊತ್ತಿಲ್ಲ. ಇದು ಹಲ್ಸೂರ್ ಹತ್ರ ಇದೆ. ಇದು ನಮ್ಮ ಮನೆಯವ್ರು ಹೇಳಿದ್ದು, ಅವರು ಚಿಕ್ಕವರಿದ್ದಾಗಿಂದನೂ ಇಲ್ಲೇ ತೊಗೊಳ್ಳೋದಂತೆ. ಇಲ್ಲಿ ತುಂಬ ವೆರೈಟೀಸ್ ಶೂಸು ಮತ್ತು ಸಾಕ್ಸು ಮತ್ತು ಇದು ಸ್ಪೋರ್ಟ್ಸಿಗೆ ಏನೇನು ಬೇಕೋ ಅಂಥದ್ದೆಲ್ಲ ಐಟಮ್ಸು ಇದೆ. ಸ್ವಿಮ್ಮಿಂಗ್ದು, ಕ್ರಿಕೆಟು, ಬ್ಯಾಡ್ಮಿಟನ್ದು ಮತ್ತು ಕೇರಮು, ಚೆಸ್ಸು ಮತ್ತು ನೋಡಿ ಇದೆಲ್ಲ ಮೆಡಲ್ಸ್ಗಳು. ಇವಾಗ ಯಾವುದಾದ್ರೂ ಕಾಂಪಿಟೇಷನಲ್ಲಿ ಗೆದ್ದರೆ ಅದಕ್ಕೆ ಯಾವ್ಯಾವ ಥರ ಮೆಡಲ್ಸ್ ಕೊಡ್ತಾರೆ ಅದೆಲ್ಲ ಇದೆ ಇಲ್ಲಿ. ಈ ಥರ ಶಾಪ್ಗೆ ನಾನು ಹೋಗಿದ್ದೆ ಫಸ್ಟ್ ಟೈಮು. ನೋಡಿ ಅವಳು ಏನೋ ಟೀ ಶರ್ಟ್ಸು ಎಲ್ಲ ತೊಗೊಂಡ್ಳು. ಎಲ್ಲ ಥರದ ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಸ್ಪೋರ್ಟ್ಸಿಗೆ ಏನೇನು ಬೇಕು ಅದೆಲ್ಲ ಇದೆ. ಇದೇನು ಕಾರ್ಡ್ ಅಂದರೆ HPV ವ್ಯಾಕ್ಸಿನು ನಾನು ಧೃತಿಗೆ ಗಾನ ಕೊಡಿಸಿದ್ದೀನಿ. ಅದರದ್ದು ಗಾನಾಗೆ 2 ಡೋಸ್ ಕಂಪ್ಲೀಟ್ ಆಯಿತು. ಧೃತಿಗೆ 3 ಡೋಸ್, ಇನ್ನೊಂದು ಡೋಸ್ ಇದೆ. ಇದು ಕೊಡಿಸೋದ್ರಿಂದ ಕ್ಯಾನ್ಸರ್ ಅಂತ ಕಾಯಿಲೆಗಳು ಬರಲ್ಲ ಅಂತ. ಇದು 9 to 14 ಏಜವ್ರಿಗೆ 2 ಡೋಸು, 14 ಮೇಲಿರೋರಿಗೆ, 14ಇಂದ 45 ಏಜ್ ಇರೋರಿಗೆ 3 ಡೋಸ್ ಕೊಡಿಸ್ಬೇಕು. ಇದು ಕೊಡಿಸೋದ್ರಿಂದ ಲೇಡೀಸ್ಗೆ ಯಾವುದೇ ರೀತಿ ಕ್ಯಾನ್ಸರ್ ಬರಲ್ಲ ಅಂತ ಇದೆ. ಅದಕ್ಕೋಸ್ಕರ ಕೊಡಿಸಿದ್ದು. ನೀವು ಯಾರಾದರೂ ಇದ್ದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಹತ್ತಿರದಲ್ಲಿರೋ ಹಾಸ್ಪಿಟ್ಲಲ್ಲಿ ಕೇಳಿ, ನಿಮಗೆ ಗೊತ್ತಾಗುತ್ತೆ. ನಮ್ಗೆ ಕೆಳಗಡೆ ಸೆಕ್ಯೂರಿಟಿ ನೋಡಿ ನಾಯಿ ಮರಿನ ಯಾವ ರೀತಿ ಇಟ್ಕೊಂಡಿದ್ದಾನೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.